ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್ 24x7. ನಾನು ಪವನ್ ಪ್ರಭು. ದೆಹಲಿ ಪ್ರೊಟೆಸ್ಟ್ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ವಿಚಾರವಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಂಸತ್ ಬಳಿ ವಿಪಕ್ಷಗಳ ಪ್ರತಿಭಟನೆ ಶುರು ಮಾಡಲಿದ್ದಾರೆ. ಮತ್ತೆ ಕೆಲವೇ ಕ್ಷಣದಲ್ಲಿ ಸಂಸತ್ ಬಳಿ ವಿಪಕ್ಷಗಳ ಪ್ರತಿಭಟನೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು. ಸಂಸತ್ತಿನ ಮಕರ ದ್ವಾರದ ಮುಂಭಾಗ ವಿಪಕ್ಷಗಳ ಪ್ರೊಟೆಸ್ಟ್. ನೀಟ್ ಪರೀಕ್ಷೆ ಅಕ್ರಮ ಅನ್ಯಾಯವನ್ನ ಖಂಡಿಸಿ ಬೃಹತ್ ಧರಣಿಯನ್ನ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಮುಂದುವರಿದ ಪ್ರತಿಪಕ್ಷಗಳ ತೀವ್ರ ಹೋರಾಟ ಕಿಚ್ಚು ಈಗ ಜೋರಾಗ್ತಾ ಇದೆ. ಪ್ರತಿಭಟನೆ ಹಿನ್ನೆಲೆ ಪ್ರಧಾನಿ ನಿವಾಸದ ಬಳಿ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಯಾಕಂದ್ರೆ ಈಗ ಕೆಲವೇ ಕ್ಷಣದಲ್ಲಿ ಸಂಸತ್ ಬಳಿ ವಿಪಕ್ಷಗಳ ಪ್ರತಿಭಟನೆ ಮತ್ತೆ ಜೋರಾಗಲಿದೆ. ಹಾಗಾಗಿ ಅವರ ಕೋರಿಕೆ ಏನು? ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನನ್ನ ವಜಾಗೊಳಿಸಬೇಕು, ಅವನ ರಾಜೀನಾಮೆ ತಗೋಬೇಕು, ಅವನು ಕೆಲಸದಿಂದ ಕೆಳಗಿಳಿಬೇಕು ಅನ್ನುವಂಥದ್ದು. ಈ ರೀತಿ ಹೋರಾಟಗಳು, ಈ ರೀತಿ ಒಂದು ವಿಚಾರಗಳನ್ನ ಬರ್ತಾ ಇದೆ ಅಂತ ಅಂದ್ರೆ ಕೇಂದ್ರ ಸರ್ಕಾರ ನೋಡಿ ಯಾವ ರೀತಿ ವೈಫಲ್ಯವಾಗಿದೆ ಅಂತ ಅಂದ್ರೆ, ಕರ್ನಾಟಕದಲ್ಲಿ ನಿನ್ನೆ ನೋಡ್ದಂಗೆ ಸಿ.ಟಿ. ರವಿ ಆಗಿರ್ಬೋದು, ಬಿ.ವೈ. ವಿಜಯೇಂದ್ರ ಅವರು ಕೂಡ ಒಂದು ಮಾಧ್ಯಮಗಳ ಜೊತೆ ಮಾತನಾಡುವ ಮುಖಾಂತರ ಹೇಳಿದ್ರು, ಇದು ಧರ್ಮೇಂದ್ರ ಪ್ರಧಾನ್ ಅವ್ರದಲ್ಲ, ಅವ್ರ ಕೆಳಗಿನವರು ಕೆಲಸ ಮಾಡಿರುವಂಥದ್ದು ಅಂತ. ಆದರೆ ಕೆಳಗಡೆ ಕೆಲಸ ಮಾಡಿರೋರು ಯಾರು ಅನ್ನೋದನ್ನ ಕ್ಲಾರಿಟಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತಂದ್ರೆ, ಈ ರೀತಿಯಾದಂಥ ವೈಫಲ್ಯಗಳು ನೋಡಿ ಕೂತು ಗಲಾಟೆ ಮಾಡುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕಾಗ್ತದೆ.